ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಆರೋಗ್ಯಕರವಾದಂಥ ವೆಜ್ ಮೊಮೋಸ್ ಮಾಡೋದು ತೋರಿಸ್ಕೊಡ್ತೀನಿ. ಅದರಲ್ಲೂ ಗೋಧಿ ಹಿಟ್ಟು ಯೂಸ್ ಮಾಡಿ ತೋರಿಸ್ಕೊಡ್ತೀನಿ. ಸೊ ತುಂಬಾ ಹೆಲ್ತಿ ರೆಸಿಪಿ ಇದು. ನಾನು ಮಾಡ್ತಾ ಇರೋವಂಥದ್ದು ಬಂದ್ಬಿಟ್ಟು ಆಶೀರ್ವಾದ್ ಗೋಧಿ ಹಿಟ್ಟಲ್ಲಿ ತುಂಬಾ ಟೇಸ್ಟಿಯಾಗಿ ಒಂದು ಹೆಲ್ತಿಯಾಗಿ ವೆರೈಟಿ ಆಫ್ ರೆಸಿಪಿ ಮಾಡ್ಬೋದು. ಬನ್ನಿ, ಇವಾಗ ಯಾವ ರೀತಿ ಮಾಡೋದು, ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ನೋಡೋಣ. ಇಲ್ಲಿ ಆಶೀರ್ವಾದ್ ಸುಪೀರಿಯಾ MP ಆಟ ತೊಗೊಂಡಿದ್ದೀನಿ. ಇದರಲ್ಲಿ 0% ಮೈದಾ, 100% ಆಟ ಇದೆ. ಸೊ ತುಂಬಾ ನೀವು ವೆರೈಟಿ ಆಫ್ ರೆಸಿಪಿ ಮಾಡ್ಬೋದು. ಇಲ್ಲಿ ನಾನು 1 ಕಪ್ ಆಗೋಷ್ಟು ಗೋಧಿ ಹಿಟ್ಟು ತೆಗೆದಿಟ್ಕೊಂಡಿದ್ದೀನಿ. ಸುಮಾರು ಇದೊಂದು 200 ಗ್ರಾಮು. 1 ಕಪ್ ಆಗೋಷ್ಟು ಎಲೆಕೋಸನ್ನ ನಾನು ಈ ಥರ ಗ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ, ಅಂದರೆ ತುರಿದಿಟ್ಕೊಂಡಿದ್ದೀನಿ. 1 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ 1/4 ಕಪ್ ಆಗೋಷ್ಟು ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ 1 ಕ್ಯಾರೆಟ್ನ ನಾನು ಈ ಥರ ತುರಿದಿಟ್ಕೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು 1-2 ಟೇಬಲ್ ಸ್ಪೂನು, ಶುಂಠಿನ ನಾನು ಈ ಥರ 1 ಟೀ ಸ್ಪೂನ್ ಆಗೋಷ್ಟು ತುರಿದಿಟ್ಕೊಂಡಿದ್ದೀನಿ. ಆವಾಗ ಅದರಲ್ಲಿರೋ ನೀರಿನಂಶ ಬಿಡುತ್ತೆ. ಸೊ ಅದಕ್ಕೋಸ್ಕರ ಆ ಥರ ತುರಿಯೋದು. ಒಂದು ಅರ್ಧ ಟೀ ಸ್ಪೂನ್ ಪೆಪ್ಪರ್ ಪುಡಿನೂ, 2 ಹಸಿರು ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮಾಡೋದಕ್ಕೆನೆ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಯಾವ ರೀತಿ ಮಾಡೋದಂತ ನೋಡೋಣ. ಮೊದಲಿಗೆ ಆಶೀರ್ವಾದ್ ಪ್ಯಾಕೆಟ್ದು ನಾನು ಕಟ್ ಮಾಡಿ ಇದನ್ನು ನಾನು ಸ್ಪೂನಿಂದ ಹಾಕ್ಕೊತಾ ಇದ್ದೀನಿ, ನೋಡ್ತಾ ಇರ್ಬೋದು. ಸೊ ಆಶೀರ್ವಾದ್ ಗೋಧಿ ಹಿಟ್ಟು ನನ್ನ ಫೇವ್ರೇಟ್ ಹಿಟ್ಟು. ನಾನು ಮನೆಯಲ್ಲಿ ರೆಗ್ಯುಲರಾಗಿ ಯಾವಾಗೂ ಯೂಸ್ ಮಾಡ್ತೀನಿ. ಹಂಗಾಗಿ ನಿಮಗೆ ನಾನು ಇದರಲ್ಲಿ ವೆರೈಟಿ ಆಫ್ ರೆಸಿಪಿನ ನಿಮಗೆ ತೋರಿಸ್ತಾ ಇರೋದು. ಪರ್ಫೆಕ್ಟಾಗಿ ಗೋಧಿ ಹಿಟ್ಟಿನ ಕಲರಲ್ಲಿದೆ ಹಿಟ್ಟು, ನೋಡ್ತಾ ಇರ್ಬೋದು. ಸೊ ಇದರಲ್ಲಿ ನೀವು ಎಲ್ಲ ಥರ ರೆಸಿಪಿನೂ ಟ್ರೈ ಮಾಡ್ಬೋದು. ಇದು ಮಕ್ಕಳಿಂದ ದೊಡ್ಡವರವರೆಗೂ ಎಲ್ಲರೂ ಇಷ್ಟಪಟ್ಟು ತಿನ್ನೋವಂಥ ಗೋಧಿ ಹಿಟ್ಟೆ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಇಲ್ಲಿ ನಾನು ಕಪ್ ಅಳತೆಯಲ್ಲಿ ತೊಗೊಂಡಿದ್ದೀನಿ 200 ಗ್ರಾಮ್ ಆಗೋಷ್ಟು ಗೋಧಿ ಹಿಟ್ಟು. ಇದಕ್ಕೆ 1 ಟೀ ಸ್ಪೂನ್ ಎಣ್ಣೆನೂ, ಒಂದು ಅರ್ಧ ಟೀ ಸ್ಪೂನ್ ಉಪ್ಪು ಹಾಕ್ಕೊತೀನಿ. ಯಾಕಂದರೆ ನಾವು ಸ್ಟಫಿಂಗ್ ಉಪ್ಪು ಯೂಸ್ ಮಾಡ್ತೀರಿ, ಅದಕ್ಕೆ ನೋಡ್ಕೊಂಡು ಹಾಕ್ಕೋಬೇಕು. ಸೊ ಮೋಮೋಸ್ ಅಂತೂ ಇವಾಗ ತುಂಬ ಜನ ಇಷ್ಟಪಡ್ತಾರೆ. ಅದರಲ್ಲೂ ನೀವು ಮಿಕ್ಸ್ ತರಕಾರಿ ಹಾಕಿ ಮಾಡಿಕೊಟ್ರೆ ಇನ್ನೂ ಸೂಪರಾಗಿರುತ್ತೆ. ಇದರಲ್ಲಿ ನಾನ್ ವೆಜ್ಜು ಮಾಡ್ತಾರೆ, ಪನ್ನೀರ್ ಯೂಸ್ ಮಾಡ್ತಾರೆ, ಮತ್ತು ಸೋಯಾ ಚಂಕ್ಸ್ ಯೂಸ್ ಮಾಡ್ತಾರೆ. ನಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು. ನೆಕ್ಸ್ಟ್ ಟೈಮ್ ಖಂಡಿತ ತೋರಿಸ್ಕೊಡ್ತೀನಿ. ಕೆಲವರು ಮೈದಾ ಇಷ್ಟಪಡಲ್ವಲ್ಲ, ಅಂಥವ್ರು ಗೋಧಿ ಹಿಟ್ಟನ್ನ ಉಪಯೋಗಿಸಿ. ಈ ಆಶೀರ್ವಾದ್ ಗೋಧಿ ಹಿಟ್ಟು ನೀರನ್ನ ತುಂಬಾ ಅಬ್ಸರ್ವ್ ಮಾಡಿಕೊಂಡು ಸಾಫ್ಟಾಗಿ ಇಟ್ಕೊಳ್ಳುತ್ತೆ. ಹಿಟ್ಟು ತಿನ್ನೋದಕ್ಕೂ ಸಾಫ್ಟಾಗಿ ಟೇಸ್ಟಿಯಾಗಿರುತ್ತೆ. ಇವಾಗ ಹಿಟ್ಟು ಕಲಸಿದಾಗಿದೆ. ಕೊನೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ನಾನು ಡ್ರೈ ಆಗದೆ, ಹಾಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ರೆ ಡ್ರೈ ಆಗೋಲ್ಲ, ಸಾಫ್ಟಾಗಿರುತ್ತೆ. ಒಂದು 10 ನಿಮಿಷ ಬಿಡ್ತೀನಿ. ಆನಂತರ ಸ್ಟಫಿಂಗ್ಗೆ ಈ ಥರ ಒಂದು ಕಾಟನ್ ಕರ್ಚೀಫ್ ಹಾಕ್ಕೊಂಡಿದ್ದೀನಿ. ಕಾಟನ್ ಬಟ್ಟೆ ನಿಮ್ಮ ಮನೇಲಿ ಯಾವುದಾದ್ರೂ ಇದ್ದರೆ ಯೂಸ್ ಮಾಡ್ಕೊಳ್ಳಿ. ಇಲ್ಲಿ ಬಂದ್ಬಿಟ್ಟು ತರಕಾರಿಗಳನ್ನ ಈ ಥರ ತುರಿದಿಟ್ಕೋಬೇಕು. ಕೆಲವೊಂದು ತರಕಾರಿ ತುರಿಯೋಕ್ಕಾಗೋದಿಲ್ಲ, ಅಂಥದನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಎಲೆಕೋಸು, ಶುಂಠಿ ಮತ್ತು ಕ್ಯಾರೆಟ್ ಇದನ್ನು ತುರಿದಿಟ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ನು, ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಹಸಿರು ಮೆಣಸಿನ್ಕಾಯಿ. ನೀವು ಏನಾದರೂ ಮಕ್ಕಳಿಗೆ ಮಾಡ್ಕೊಡೋದಾದರೆ ಹಸಿ ಮೆಣಸಿನ್ಕಾಯಿನ ಸ್ಕಿಪ್ ಮಾಡ್ಕೊಬೋದು. ಇದಕ್ಕೆ ನೀವು ಬೀಟ್ರೋಟ್ ಕೂಡ ಹಾಕ್ಕೊಬೋದು, ಅದಕ್ಕೆ ಕಲರ್ ಬಂದುಬಿಡುತ್ತೆ ಬೀಟ್ರೋಟ್ ಹಾಕಿದ್ರೆ. ಸೊ ಬೀಟ್ರೋಟ್ನ ಸ್ಕಿಪ್ ಮಾಡ್ಕೊಬೋದು, ಇಷ್ಟಪಡೋರು ಹಾಕ್ಕೊಬೋದು. ಹಸಿ ಮೆಣಸಿನ್ಕಾಯಿ ಖಾರ ಇದ್ದರೆ ಸ್ವಲ್ಪ ಮೋಮೋಸ್ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಪೆಪ್ಪರ್ ಪುಡಿ ಹಾಕ್ಕೊತಾ ಇದ್ದೀನಿ. ನಿಮಗೆ ಉಪ್ಪು ಖಾರ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ. ಇಲ್ಲಿ ಇದಕ್ಕೂ ಒಂದು ಅರ್ಧ ಟೀ ಸ್ಪೂನ್ ಉಪ್ಪು ಹಾಕ್ಕೊತಾ ಇದ್ದೀನಿ ನಾನು. ಮತ್ತು ನೀವು ಇದನ್ನು ಚೆನ್ನಾಗಿ ಇಂಡ್ಕೋಬೇಕಾಗುತ್ತೆ. ಯಾಕಂದರೆ ತರಕಾರಿನಲ್ಲಿ ನೀರಿನಂಶ ಇರಬಾರ್ದು. ನೀರಿನಂಶ ಇದ್ದರೆ ಮೋಮೋಸ್ ಅನ್ನೋದು ಕುಕ್ಕರಲ್ಲಿ ನಾವು ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ತೀರಲ್ವ, ಆವಾಗ ಒಡೆದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ತರಕಾರಿನಲ್ಲಿರೋ ನೀರಿನಂಶನ ಈ ಥರ ಬಟ್ಟೆಯಿಂದ ಚೆನ್ನಾಗಿ ಇಂಡ್ಕೋಬೇಕಾಗುತ್ತೆ. ಅದರಲ್ಲಿ ಪೂರ್ತಿ ನೀರಿರಬಾರ್ದು. ಸುಮಾರು ನಾನು ತಗೊಂಡಿರೋ ತರಕಾರಿಯಲ್ಲಿ ಅದನ್ನು ಟೈಟಾಗಿ ಪ್ರೆಸ್ ಮಾಡ್ತಾಯಿದ್ರೆ 1 ಲೋಟ ಆಗೋಷ್ಟು ನೀರು ಬರುತ್ತೆ. ಆ ನೀರನ್ನ ನೀವು ಬೇಕಂದರೆ ಒಂದು ಸ್ವಲ್ಪ ತರಕಾರಿ ಹಾಕಿ ಅದಕ್ಕೊಂದು ಸ್ವಲ್ಪ 1/4 ಟೀ ಸ್ಪೂನ್ ಕಾರ್ನ್ಫ್ಲೋರ್ ಹಾಕಿ ಸೂಪ್ ಥರನೂ ಮಾಡಿ ಕುಡಿಬೋದು. ಅಥವಾ ನೀವು ಗೋಧಿ ಹಿಟ್ಟಿಗೆ ಕೂಡ ಮಿಕ್ಸ್ ಮಾಡಿ ಇಟ್ಕೊಬೋದು, ಚಪಾತಿ ಕಲಸೋದಕ್ಕೆ ಕೂಡ ಮಾಡ್ಕೊಬೋದು. ಅದೇನು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಇಷ್ಟ ಇದ್ದರೆ ಆ ಥರ ಮಾಡ್ಕೊಳ್ಳಿ, ಇಲ್ಲಾಂದರೆ ವೇಸ್ಟ್ ಮಾಡ್ಕೊಳ್ಳಿ. ಸೊ ಅದು ಕೂಡ ತುಂಬಾ ಒಂದು ಸೂಪ್ ಥರ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಆ ನೀರು. ಈಗ ಇದು ತರಕಾರಿ ಎಲ್ಲ ಹಿಂಡಿದ ಮೇಲೆ ನೋಡಿ, ಇವಾಗ ಇದು ಸ್ವಲ್ಪ ಉದುರಾಗಿದೆಯಲ್ವ, ನನಗೊಂದು ಸ್ವಲ್ಪ ಉಪ್ಪು ಕಡಿಮೆ ಅನಿಸ್ತು, ನಾನು ಮತ್ತೆ ಹಾಕ್ಕೊಂಡೆ. ಈಗ ಇದನ್ನು ಸ್ವಲ್ಪ ಚೆನ್ನಾಗಿ ಉದುರಾಗಿ ಮಾಡಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಒಂದಕ್ಕೊಂದು ತರಕಾರಿ ಅಂಟ್ಕೋಬಾರ್ದಂದರೆ ಇದಕ್ಕೆ ಮೇನ್ ಇವಾಗ ಇದಕ್ಕೊಂದು 2 ಟೀ ಸ್ಪೂನ್ ಎಣ್ಣೆ ಹಾಕ್ಕೊತೀನಿ. ಈ ಥರ ಹಾಕೋದ್ರಿಂದ ತರಕಾರಿ ಒಳಗಡೆ ಸ್ಟೀಮ್ ಆಗೋವಾಗ ಚೆನ್ನಾಗಿ ಕುಕ್ ಆಗುತ್ತೆ, ಮತ್ತು ತಿನ್ನೋವಾಗ ನಮಗೆ ಎಲ್ಲ ತರಕಾರಿ ಫ್ಲೇವರ್ ಸಿಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನೀವು ನಾನ್ ವೆಜ್ ಇಷ್ಟಪಡೋದಾದರೆ ಚಿಕನ್ ಮೊಮೋಸ್ ಕೂಡ ಮಾಡ್ಕೊಬೋದು. ಸೊ ನೆಕ್ಸ್ಟ್ ಟೈಮ್ ತೋರಿಸ್ಕೊಡ್ತೀನಿ. ಇವಾಗ ಇಟ್ಟು ಒಂದು 10 ನಿಮಿಷ ಬಿಟ್ಟಿದ್ನಲ್ವ, ನೋಡ್ತಾ ಇರ್ಬೋದು ಆ ಟೆಕ್ಸ್ಚರ್ ಹೆಂಗಿದೆ ಅಂತ. ಸಾಫ್ಟಾಗಿದೆ, ತುಂಬಾ ಚೆನ್ನಾಗಿದೆ. ನಮ್ಮ ಫ್ಯಾಮಿಲಿಯಲ್ಲಿ ತುಂಬ ಜನ ಆಶೀರ್ವಾದ್ ಗೋಧಿ ಹಿಟ್ಟೆ ಯೂಸ್ ಮಾಡೋದು, ನಾನು ಸಹ ಅದನ್ನೇ ಯೂಸ್ ಮಾಡೋದು. ಹಂಗಾಗಿ ತುಂಬ ಜನ ಮೈದಾನ ಸ್ಕಿಪ್ ಮಾಡಿ ಗೋಧಿ ಹಿಟ್ಟಿಗೆ ಹೋಗ್ತಾರಲ್ಲ, ಸೊ ಅದಕ್ಕೋಸ್ಕರ ನಾನು ಗೋಧಿ ಹಿಟ್ಟಲ್ಲಿ ಯೂಸ್ ಮಾಡ್ತಾ ಇರೋದು ಎಲ್ಲ ರೆಸಿಪಿನೂ. ಖಂಡಿತ ನಾನು ಎಲ್ಲ ವೀಡಿಯೋಗಳಲ್ಲೂ ಗೋಧಿ ಹಿಟ್ಟಲ್ಲಿಂದನೇ ರೆಸಿಪಿಗಳನ್ನ ತೋರಿಸ್ಕೊಡ್ತೀನಿ.
ಈಗ ಇದನ್ನು ನಾನು ಸ್ವಲ್ಪ ಹಿಟ್ಟಾಕಿ ಪೂರಿ ಸೈಜ್ಗೆ ಉಂಡೆ ಮಾಡ್ಕೊಂಡಿದ್ದೆ. ತೀರಾ ದೊಡ್ಡದಾಗಿ ಮಾಡೋಕ್ಕೆ ಹೋಗಬೇಡಿ, ತೀರಾ ತೆಳ್ಳಗೂ ಮಾಡೋಕ್ಕೆ ಹೋಗಬೇಡಿ, ಒಂದು ಮೀಡಿಯಮಾಗಿ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು. ಇವಾಗ ಇದಕ್ಕೆ ಸ್ಟಫಿಂಗ್ ಇಟ್ಕೊತೀನಿ. ನೀವು ಕಡಿಮೆ ಬೇಕಂದರೆ ಕಡಿಮೆನೇ ಇಟ್ಕೊಬೋದು, ಇಲ್ಲ ಜಾಸ್ತಿ ಬೇಕಂದರೆ ಜಾಸ್ತಿನೇ ಇಟ್ಕೊಬೋದು. ನಾನಿಲ್ಲಿ 1.5 ಟೇಬಲ್ ಸ್ಪೂನ್ ಆಗೋಷ್ಟು ಸ್ಟಫಿಂಗ್ ಮಾಡ್ಕೊಂಡಿದ್ದೀನಿ. ನಿಮಗೆ ಮೋಮೋಸ್ ಶೇಪ್ ಮಾಡೋದಕ್ಕೆ ಬರೋದಿಲ್ಲ ಅಂದರೆ ಅಚ್ಚುಗಳು ಸಿಗುತ್ತಲ್ವ, ಇವಾಗ ಕರ್ಜಿಕಾಯಿ ಅಚ್ಚು ಆ ಥರ, ಅದರಲ್ಲೂ ಸಹ ಮಾಡ್ಕೊಬೋದು. ಇಲ್ಲಾಂದರೆ ಈ ಥರನೂ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಥರ ಬರುತ್ತೋ ಆ ಥರ ಶೇಪಲ್ಲಿ ಮಾಡಿ, ಅದು ಚೆನ್ನಾಗೇ ಬರುತ್ತೆ, ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಇವಾಗ ನೋಡಿ ನಾನು ಫೋಲ್ಡ್ ಮಾಡ್ದಂಗೆ ಮಾಡಿಬಿಟ್ಟು ಈ ಥರ ಒಂದು ಸ್ವಲ್ಪ ಯು ಶೇಪಲ್ಲಿ ಮಾಡ್ಕೊತೀನಿ. ನಿಮಗೆ ರೌಂಡ್ ಶೇಪ್ ಬೇಕಂದರೆ ಆ ಮೇಲೆ ಇರೋದನ್ನೇ ಹಂಗೆ ರೌಂಡಾಗಿ ತಿರುಗಿಸ್ಕೊಂಡ್ರೆ ಅದು ಹಂಗೆ ರೌಂಡಾಗೂ ಬರುತ್ತೆ. ಇಲ್ಲಾಂದರೆ ನೀವು ಒಬ್ಬಟ್ಟಿಗೆಲ್ಲ ಊರನ್ನ ಇಟ್ಟು ಸ್ಟಫಿಂಗ್ ಮಾಡ್ತಿರಲ್ಲ ಆ ಥರನೂ ಮಾಡ್ಕೊಬೋದು. ನಿಮ್ಗೆ ಯಾವ ಥರ ಈಸಿಯಾಗಿ ಅನಿಸುತ್ತೋ ಆ ಥರ ಮಾಡ್ಕೊಳ್ಳಿ. ಇವಾಗೆಲ್ಲ ಮಾಡಿಟ್ಕೊಂಡಿದ್ದೀನಿ ನೋಡಿ, ಸ್ವಲ್ಪ ರೌಂಡ್ ಶೇಪು ಸ್ವಲ್ಪ ಯು ಶೇಪ್ ಮಾಡಿಟ್ಕೊಂಡಿದ್ದೀನಿ. ಇವಾಗ ನಾನು ಇದನ್ನು ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಇಡ್ಲಿ ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊತಾ ಇದ್ದೀನಿ ಪ್ಲೇಟ್ಗಳಿಗೆ. ನನ್ನ ಹತ್ರ ಮೋಮೋಸ್ ಬೇಯಿಸೋಕ್ಕಂತ ಸಪ್ರೇಟಾಗಿ ಒಂದು ಪ್ಲೇಟ್ ಬಂದಿದೆ ಇಡ್ಲಿನಲ್ಲಿ, ಸೊ ಅದಕ್ಕೂ ನಾನು ಸ್ವಲ್ಪ ಎಣ್ಣೆ ಹಚ್ಕೊತೀನಿ. ನಿಮ್ಗೆ ಯಾವುದು ಈಸಿಯಾಗಿ ಸಿಗುತ್ತೋ ಅದರಲ್ಲಿ ಮಾಡ್ಕೊಳ್ಳಿ. ಅಥವಾ ನಿಮ್ಮ ಹತ್ರ ಇಡ್ಲಿ ಪಾತ್ರೆ ಇಲ್ಲಾಂದರೆ ಕುಕ್ಕರಲ್ಲಿ ಸ್ವಲ್ಪ ನೀರು ಹಾಕಿ ಸ್ಟ್ಯಾಂಡ್ ಇಟ್ಬಿಟ್ಟು ಒಂದು ಪ್ಲೇಟ್ ಇಟ್ಬಿಟ್ಟು ಕೂಡ ನೀವು ಬೇಯಿಸ್ಕೊಬೋದು. ಇವಾಗ ನಾನು ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕಿದ್ದೆ, ನೀರು ಚೆನ್ನಾಗಿ ಕಾಯ್ತಾ ಇದೆ. ಇವಾಗ ನಾನು ಮಾಡಿಟ್ಟಿರೋವಂಥ ಮೋಮೋಸ್ನ ಇಟ್ಕೊತಾ ಇದ್ದೀನಿ. ಇದನ್ನು ನೀವು ಯಾವ ರೀತಿ ಬೇಯಿಸ್ಕೋಬೇಕು ಅಂದರೆ ಒಂದು 15ರಿಂದ 20 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ. ಐ ಫ್ಲೇಮಲ್ಲಿ ಮಾತ್ರ ಮಾಡೋಕ್ಕೆ ಹೋಗಬೇಡಿ, ಲೋ ಫ್ಲೇಮಲ್ಲೂ ಮಾಡೋಕ್ಕೆ ಹೋಗಬೇಡಿ. ಮೀಡಿಯಮ್ ಉರಿ ಅಂದರೆ ಮಧ್ಯಮ ಉರಿನಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಆವಾಗ ಮೋಮೋಸ್ ಅನ್ನೋದು ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ನೋಡಿ ಇವಾಗ ಇದನ್ನೆಲ್ಲ ಮುಚ್ಚಿಬಿಟ್ಟು ನಾನು ಒಂದು 15ರಿಂದ 20 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬಿಡ್ತೀನಿ. ಯಾಕಂದರೆ ಲಾಸ್ಟ್ ಟೈಮೆಲ್ಲ ನಾನು ಒಂದು 2-3 ರೆಸಿಪಿ ಗೋಧಿ ಹಿಟ್ಟಲ್ಲೇ ತೋರಿಸಿದ್ದೀನಿ. ನೆಕ್ಸ್ಟ್ ಬರೋವಂಥ ವೀಡಿಯೋಗಳಲ್ಲಿ ಕೂಡ ನಾನು ಗೋಧಿ ಹಿಟ್ಟಲ್ಲೇ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾಕಂದರೆ ತುಂಬ ಜನ ಮೈದಾನ ಸ್ಕಿಪ್ ಮಾಡಿ ಮೇಡಮ್ ಅಂತ ಕೇಳ್ತಿರಲ್ವ, ಸೊ ಅದಕ್ಕೋಸ್ಕರ ಆರೋಗ್ಯದ ದೃಷ್ಟಿಯಲ್ಲಿ ನಾನು ಗೋಧಿ ಹಿಟ್ಟಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ನೋಡ್ತಾ ಇರ್ಬೋದು, ಒಂದು 20 ನಿಮಿಷ ಆದಮೇಲೆ ನಾನು ಓಪನ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಸಾಫ್ಟಾಗಿ ಬಂದಿದೆ ಅಂತ. ಸೊ ಖಂಡಿತ ನಿಮ್ಮ ಮನೇಲಿ ಕೂಡ ಈ ರೆಸಿಪಿನ ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟಪಡ್ತೀರಾ. ಅದನ್ನು ಓಪನ್ ಮಾಡಿ ಕೂಡ ತೋರಿಸ್ತೀನಿ. ಈ ಮೋಮೋಸ್ಗಂತಲೇ ನಾನು ಮಯೋನೀಸ್ ಸಾಸು ಮತ್ತು ಮೋಮೋಸ್ ಚಟ್ನಿ ಕೂಡ ರೆಸಿಪಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಅದು ಸಹ ನೀವು ಟ್ರೈ ಮಾಡಿ. ಖಂಡಿತ ಇವತ್ತು ತೋರಿಸಿರುವ ಈ ರೆಸಿಪಿ ಇಷ್ಟ ಆದರೆ ನೀವು ಸಹ ಮನೆಯಲ್ಲಿ ಇದೇ ರೀತಿ ಟ್ರೈ ಮಾಡಿ, ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ಆಶೀರ್ವಾದ್ ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕಂದ್ರೆ ಅದು ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಆ ಲಿಂಕ್ನ ಕ್ಲಿಕ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ. ಅಥವಾ ನಿಮ್ಮ ಮನೆಯ ಅಕ್ಕಪಕ್ಕ ಅಂಗಡಿಗಳಲ್ಲೂ ಸಿಗುತ್ತೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.